ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಅನಾನಸ್ ಜಿಲೇಬಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ, ಸಖತ್ತಾಗಿರುತ್ತೆ. ಮದುವೆ ಮನೆಗಳಲ್ಲಿ ತಿಂದಿರ್ತಾರೆ ಅನ್ಸುತ್ತೆ ಆಲ್ಮೋಸ್ಟು. ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಈ ರೀತಿಯಾಗಿ ಫ್ರೆಶ್ ಆಗಿರುವಂಥ ಅನಾನಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಸೈಜಲ್ಲಿ ದೊಡ್ಡ ತಗೊಳ್ಳಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನು ಮೊದಲು ಈ ರೀತಿಯಾಗಿ ಸ್ವೀಟಾಗಿರೋವಂಥ ಅನಾನಸ್ನ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಆಗೋಷ್ಟು ಮೈದಾ ಮತ್ತು ಅದೇ ಸೇಮ್ ಕ್ವಾಂಟಿಟಿಲಿ ಸಕ್ಕರೆ, ಬರೀ 1 ಟೇಬಲ್ ಸ್ಪೂನ್ ಅಷ್ಟೇ ಕಾರ್ನ್ಫ್ಲೋರು ಕೋಟಿಂಗ್ ಅಷ್ಟೇ, ಮತ್ತು ಕೇಸರಿ ಪುಡಿ. ಈ ಕೇಸರಿ ಪುಡಿ ಜಾಸ್ತಿ ಹಾಕ್ಕೊಬೇಡಿ, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ತಗೊಂಡಿರೋಂಥ ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಮೈದಾನ ಹಾಕ್ಬಿಟ್ಟು ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಲ್ವ, ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಕೇಸರಿ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ನೀರನ್ನ ಹಾಕ್ಬಿಟ್ಟು, ನಿಮಗೆ ಗೊತ್ತಲ್ವ ಜಿಲೇಬಿ ಅದ ಹೇಗಿರುತ್ತೆ ಅಂತ, ಆ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೊಡಿ. ಜಾಸ್ತಿ ತೆಳುವಾಗಿ ಕಲಿಸ್ಕೊಂಬಿಡಿ, ಕೋಟಿಂಗ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಮೀಡಿಯಮ್ ಅದರಲ್ಲಿ ಜಿಲೇಬಿಗೆ ಏನು ಮಾಡ್ತೀವಲ್ವ ಆ ರೀತಿಯಾಗಿ ಸೇಮ್ ಕಲಿಸ್ಕೊಡಿ. ಜಾಸ್ತಿ ನೀರನ್ನ ಹಾಕೋಬಿಡಿ, ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಡಿ. ಜಾಸ್ತಿ ನೀರಾದರೆ ತೆಳುವಾಗಿಬಿಡುತ್ತೆ. ಈ ರೀತಿಯಾಗಿ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ತೆಳುವಾಗಿ ಸಾಫ್ಟಾಗಿ ಕಲಿಸ್ಕೊಡಿ. ಜಾಸ್ತಿ ಗಂಟುಗಳೇನು ಇರಬಾರ್ದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದೇ ಆಲ್ಮೋಸ್ಟ್ ಆಗಿಬಿಡುತ್ತೆ. ಗಂಟುಗಳಿರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆದರೆ ಸಾಕು. ಕಾಣಿಸ್ತಾ ಇದೆಯಲ್ವ, ಈ ಹದದಲ್ಲಿರಬೇಕು. ಚೆನ್ನಾಗಿ ಅದನ್ನು ಒಂದು ಸಲ ಕ್ಲೀನಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಅದು ಕೋಟಿಂಗ್ ಬಂದರೆ ಸಾಕು, ಅದು ಜಿಲೇಬಿ ಕೋಟಿಂಗು. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಮುಚ್ಚಿಬಿಟ್ಟು ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಆದರೂ ಬಿಡಬೇಕು ಅದನ್ನು. ಇವಾಗ ನಾನು ಪೈನಾಪಲ್ ತೊಗೊಂಡಿದ್ದೀನಲ್ವ, ಈ ರೀತಿ ಅದನ್ನು ತೆಗೆದುಬಿಟ್ಟು ನಾನು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಟ್ ಮಾಡ್ಕೊಂಡು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆನೂ ಕ್ಲೀನಾಗಿ ತೆಕ್ಕೊಳ್ಳಿ. ಸಿಪ್ಪೆನ ತೆಗೆದ್ಮೇಲೆ ಅನಾನಸ್ನ ತೊಳೆದ್ಬಿಟ್ಟು ಕ್ಲೀನಾಗಿ ನಾನು ರೌಂಡಾಗಿ ಮಾಮೂಲಿ ಸ್ಲೈಸ್ ಮಾಡ್ಕೊತೀವಲ್ವ ರೌಂಡಾಗಿ, ಆ ರೀತಿಯಾಗಿ ಅದನ್ನು ಚಿಕ್ಕದಾಗಿ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಆಯ್ತು. ನೋಡಿದ್ರಲ್ಲ, ರೌಂಡಾಗಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದರಲ್ಲಿ 4 ಪೀಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಸ್ಲೈಸಲ್ಲಿ 4 ಪೀಸ್ನ ಮಾಡ್ಕೊಳ್ಳಿ. ಆ ಶೇಪು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. 4 ಪೀಸ್ ಮಾಡಿದ್ರೆ ಸಾಕು, ಜಾಸ್ತಿ ಮಾಡಬೇಕಂತ ಏನಿಲ್ಲ. ನಿಮ್ಗೆ ಚಿಕ್ಕದಾಗಿ ಬೇಕು ಅಂದರೆ ಅದು ಚೆನ್ನಾಗಿ ಅನಿಸಲ್ಲ. ಅದು ನಾನು 4 ಪೀಸ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲದನ್ನು ಕಟ್ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಪ್ಲೇಟ್ಗೆ ಎಲ್ಲದನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ತಗೊಂಡಿರೋಂಥ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಅದೇ ಸೇಮ್ ಕ್ವಾಂಟಿಟಿಯಲ್ಲೇ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಸಕ್ಕರೆ ತೊಗೊಂಡಿದ್ದೀವಲ್ವ, ಸೇಮ್ ಅಳತೆಯಲ್ಲೇ ನೀವು ನೀರನ್ನ ತಗೊಳ್ಳಿ. ನೀರನ್ನ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡಿ ಆದಮೇಲೆ ಮಾಮೂಲಿ ಒಂದೆಳೆ ಪಾಕ ಬರಬೇಕಂತ ಏನಿಲ್ಲ. ಮಾಮೂಲಿ ಅಂಟು ಪಾಕ ಬರುತ್ತಲ್ವ ಜಿಲೇಬಿಗೆಲ್ಲ, ಇನ್ನೇನು ಒಂದೆಳೆ ಪಾಕ ಬರಬೇಕು ಅನ್ನೋ ಟೈಮ್ಗೆ ಅದನ್ನು ಆಫ್ ಮಾಡಿ. ಓಕೆನಾ? ಜಾಸ್ತಿ ಅಂಟಾಗಿ ಬರಬೇಕಂತ ಏನಿಲ್ಲ. ನೀವು ಜಿಲೇಬಿಲ್ಲ ತಿಂದಿರ್ತೀರಲ್ವ, ಆ ರೀತಿ ಪಾಕ ಬಂದರೆ ಸಾಕು ಅದು. ಓಕೆನಾ? ಅದು ಜಿಲೇಬಿನ ಅಬ್ಸರ್ವ್ ಮಾಡ್ಕೊಬೇಕು ಪಾಕ, ಆ ರೀತಿಯಾಗಿರೋ ಸಾಕು. ಜಾಸ್ತಿ ಪಾಕ ಬೇಕು ಅಂತ ಏನಿಲ್ಲ.
ಇವಾಗ ಇನ್ನೊಂದು ಸೈಡಲ್ಲಿ ನಾನು ಬಾಣಲಿಗೆ ಎಣ್ಣೆನ ಹಾಕಿಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಸೈಡು ಪಾಕ ಇವಾಗ ಕುದಿಯೋದಕ್ಕೂ ಕೂಡ ಶುರುವಾಗಿದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಪಾಕ ಕುದೀತಾ ಇದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಅಂಟು ಪಾಕ ಬಂದಿದೆಯಾ ಇಲ್ಲ ಏನು ಅಂತ ಹೇಳ್ಬಿಟ್ಟು. ಈ ರೀತಿ ಪಾಕ ಎಲ್ಲ ರೆಡಿ ಮಾಡಿಕೊಂಡು ನೀವು ಪಾಕಕ್ಕೆ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಬಿಡಿ. ಇವಾಗ ಈ ಕಡೆ ನಾವು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಈ ಬ್ಯಾಟರು ರೆಡಿಯಾಗಿದೆ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಅನಾನಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಇವಾಗ ಅನಾನಸನ್ನು ಒಂದೊಂದೇ ನೀಟಾಗಿ ಅದಕ್ಕೆ ಡಿಪ್ ಮಾಡಿ ಬಿಡಬೇಕಷ್ಟೆ. ನೋಡ್ತಾ ಇರಲ್ಲ, ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದು ಅನಾನಸ್ನೇ ತೊಗೊಂಬಿಡಿ, ಜಸ್ಟ್ ಹಂಗೆ ಅದಕ್ಕೆ ಡಿಪ್ ಮಾಡಿ ಮುಳುಗಿಸಿ, ಆ ಬ್ಯಾಟರ್ಗೆ ಮುಳುಗಿಸ್ಬಿಟ್ಟು, ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಇದು ಜಸ್ಟ್ ಹಂಗೆ ಡಿಪ್ ಮಾಡಿ ಸಾಕು. ಜಾಸ್ತಿ ಅದಕ್ಕೆ ಅದ್ಬೇಕಂತ ಏನಿಲ್ಲ, ಜಸ್ಟ್ ಡಿಪ್ ಮಾಡಿ ಈ ಥರ ನೀಟಾಗಿ ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಜಸ್ಟ್ ಕೋಟಿಂಗ್ ಬಂದರೆ ಸಾಕು. ಅನಾನಸ್ಗೆ ಸೂಪರಾಗಿರುತ್ತೆ. ಪಾಕನೂ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಎಲ್ಲ ಅನಾನಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸಿ. ಆಲ್ಮೋಸ್ಟ್ ಅದು ಗುಳ್ಳೆಗಳು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಇವಾಗ ಎಲ್ಲದನ್ನು ತೆಕ್ಕೊಂಬಿಟ್ಟು ನಾನು ಪಕ್ಕದಲ್ಲೇ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಪಾಕಕ್ಕೆ, ಇಮಿಡಿಯೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ತೆಗೆದ್ಬಿಟ್ಟು ನಾನು ಯಾವುದೇ ರೀತಿ ಪ್ಲೇಟಲ್ಲಿ ಯಾವುದೂ ಇಟ್ಕೊತಾ ಇಲ್ಲ, ಡೈರೆಕ್ಟ್ ಎಣ್ಣೆನ ತೆಗೆದುಬಿಟ್ಟು ನಾನು ಹಾಗೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಮಾಡಿ, ಓಕೆನಾ? ಯಾವುದೇ ಕಾರಣಕ್ಕೂ ತೆಗೆದ್ಬಿಟ್ಟು ಪ್ಲೇಟಲ್ಲೆಲ್ಲ ಇಡಬೇಡಿ, ತೆಗೆದುಬಿಟ್ಟು ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಈ ರೀತಿ ಎಲ್ಲದನ್ನು ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ಜಸ್ಟ್ ಹಂಗೆ ಅದನ್ನು ಮುಳುಗಿಸ್ಬಿಡಿ. ನೋಡೋದಲ್ಲ, ಈ ರೀತಿ ಅದು ಮುಳುಗಿದ್ರೆ ಸಾಕು. ನಾನು ಇದೇ ರೀತಿಯಾಗಿ ಎಲ್ಲ ಅನಾನಸನ್ನು ಎಣ್ಣೆಗೆ ಹಾಕ್ಕೊಂಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲದನ್ನು ಹಾಕ್ಕೊಂಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡಿದ್ನಲ್ಲ ಪಾಕಕ್ಕೆ, ಇವಾಗ ಅದನ್ನು ಪಾಕದಿಂದ ಒಂದು 5 ನಿಮಿಷ ಆದಮೇಲೆ ಪಾಕದಿಂದ ತೆಗೆದುಬಿಡಿ. ನೋಡ್ತಾ ಇದ್ದೀರಲ್ಲ, ಫುಲ್ ಜ್ಯೂಸಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಮದುವೆಗಳಲ್ಲಿ ಆಲ್ಮೋಸ್ಟ್ ತಿಂದಿರ್ತೀರ ಅಂದ್ಕೊತೀನಿ. ಇಲ್ಲ ಅಂತಂದರೆ ದಯವಿಟ್ಟು ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ತುಂಬ ಈಸಿ, ನೋಡಿದ್ರಿ ಅಲ್ವಾ? ಈ ರೀತಿಯಾಗಿ ಸಕ್ಕರೆ ಪಾಕದಿಂದ ಎಲ್ಲ ಜಿಲೇಬಿಗಳನ್ನು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎತ್ಕೊಂಡ್ರೆ ನಿಮಗೆ ಅನಾನಸ್ ಜಿಲೇಬಿ ರೆಡಿ. ಸೇಮ್ ಜಿಲೇಬಿ ಹೇಗಿರುತ್ತೆ ಸೇಮ್ ಟೇಸ್ಟ್ ಆಗಿರುತ್ತೆ. ಅದು ಅನಾನಸ್ ಹಾಕಿರೋದ್ರಿಂದ ಸಖತ್ ಸ್ವೀಟಾಗಿ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.